ಅದೆಲ್ಲ ಇಲ್ಲಿ ಸಾಧ್ಯ ಇದೆ. ಸುಮ್ಮನೆ ಹೇಳ್ಬೋದು ಕೂಡೋದು, ನಾವು ನೀವು ಕೇಳ್ಬೋದು ಕೂಡೋದು. ಬಟ್ ಎರಡೂ ಪಕ್ಷಗಳು ಬೋಗಸ್ ಮತದಾನ, ದುಡ್ಡು ಹಂಚೋದು, ಸಾರಾಯಿ ಹಂಚೋದು. ಆದರೆ ಈ ಸಲ ದುಡ್ಡು ಹೆಚ್ಚಾಗಿದೆ. ಬಿ ಜೆ ಪಿಯಲ್ಲಿ ಸಾಕಷ್ಟು ದೊಡ್ಡ ಪಾರ್ಟಿ ಅದ, ಪಾಪ ಅವ್ರು ಹಚ್ತಾರೆ, ಗೆದ್ದು ಬಂದುಬಿಡ್ತಾರೆ. ಇದಕ್ಕೆ ಪರಿಹಾರ ಬಂದ ಮತದಾರ ಎಚ್ಚರ ಆಗಬೇಕು, ಯೋಗ್ಯ ವ್ಯಕ್ತಿನ ಆಯ್ಕೆ ಮಾಡ್ಕೋಬೇಕು. 5 ವರ್ಷ ಅಷ್ಟೇ ಕೊಡ್ಬೇಕು ಅವಾಗ. ಮುಂದಿನ ಸಲ ಬಂದಾಗ ಅವ್ನು ಮನೆ ಕಳಿಸೇ ಬಿಡೋದು. ಮತ್ತು ಬಿಟ್ಟರೆ ಮತ್ತು ಗಂಟು ಮಾಡಕ್ಕೆ ಶುರು ಮಾಡ್ತಾನೆ. ಗಂಟು ಮಾಡಿದಾಗ ಗಂಟು ನಿಮ್ಮ ಮೇಲೆ ಹಾಕ್ತಾನೆ. ನಾವೊಂದು ಸಿಂಪಲ್ ನಿಮ್ಗೆ ಕೇಳೋದು ಲಾಸ್ಟ್ ಪ್ರಶ್ನೆ ಏನಪ್ಪ ಅಂದ್ರೆ, ಒಬ್ಬ ಮಾಫಿಯಾ, ಸಾರಾಯಿ ಮಾಫಿಯಾದ ಬೆಳೆಯೋಕ್ಕೆ ಕಾರಣ ಏನಂದ್ರೆ ನಾವು ಸರಿಯಾಗಿ ಕುಡಿದು ಬಿಟ್ಟು ಅಂದ್ರೆ ಅವ್ರು ಯಾಕೆ ಬೆಳೀತಾರೆ ರೀ? ಇದನ್ನ ಯಾಕೆ ವಿಚಾರ ಮಾಡೋದಿಲ್ಲ ನಮ್ಮ ಮತದಾರರು? ಮತ್ತು ಅವ್ರು ದುಡ್ಡು ತಂದು ಪಾಪ ನಮ್ಮ ಮೇಲೆ ಹಾಕ್ತಾರೆ. ಅವ್ರದ್ದೇನು ತಪ್ಪಲ್ಲ ಅದ. ಈಗ ಯಾರೂ ಇಲ್ಲ ಅವರು. ಅದಕ್ಕಾಗಿ ಮತದಾರ ಇವತ್ತು ಎಚ್ಚರಗೊಳ್ಬೇಕಾಗ್ಯದ. ಇದು ಅವರ ಆದ್ಯ ಕರ್ತವ್ಯ. ತಮ್ಮ ಬದುಕು ಸ್ವಚ್ಛ ಆಗ್ಬೇಕಾಗಿತ್ತಂದ್ರೆ ಇದು ಜೊತೆಗೆ ಇಲೆಕ್ಷನ್ ಕಮಿಷನರ್ ಇವತ್ತೇನೋ ಕಾಂಗ್ರೆಸ್ ಆರೋಪ ಮಾಡ್ತಾಯಿದೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಆರ್ ಅಶೋಕ್ ಅವರು ಒಂದು ಮಾತನ್ನು ಇಲ್ಲಿ ನಾವು ಹೇಳಬೇಕಾಗ್ತದೆ. ಏನಪ್ಪ ಅಂತಂದ್ರೆ, ಒಂದು ಮಾತನ್ನೇನೋ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಆರ್ ಅಶೋಕ್ ಅವರ ಬದಲಾಗಿ ನಮ್ಮ ವಿಜೇಂದ್ರ ಅವ್ರ ಮಾತು ನೋಡೋಣ. ಚುನಾವಣಾ ಅಕ್ರಮ ನಡೆದಿದ್ದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 336 ಸ್ಥಾನಗಳನ್ನು ಗೆದ್ದು ಅಧಿಕಾರ ಹಿಡಿಯಲು ಸಾಧ್ಯವಿತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ನಡೆಯುವುದಿಲ್ಲ ಅಂತ ಅವ್ರು ಅದ್ರ ಪರ. ಅದ್ರ ನಾವು ಕಾಂಗ್ರೆಸ್ನ ಆರೋಪ ಏನು ಮಾಡ್ತಾರೆ, ನಡೆದಿ ಬಿಹಾರದ ನಡೀತಿ ಅಂತ ಆರೋಪ ಮಾಡ್ತಾರೆ. ಅದು ಇಲ್ಲಿ ನೋಡೋದಿದ್ರೆ ಆಗ್ತಿರಲಿಲ್ಲ ಅನ್ನೋ ಮಾತು ಹೇಳ್ತಾ, ಅಲ್ಲ ಅಕ್ರಮ ನಡೆದಿಲ್ಲ ಅಂತ ವಾದ ಮಾಡ್ತಾರೆ. ಮಾಡಲಿ, ಆದರೆ ಅಕ್ರಮ ನಡೆಯೋದು ಎಲ್ಲ ಕಡೆ ನಡೀತಿರ್ತದೆ. ಒಂದಿಷ್ಟು ಬಿ ಜೆ ಪಿಗೆ ಇದು ಹೆಚ್ಚಾಗ್ಯದ, ಯಾಕಂದ್ರೆ ಅಧಿಕಾರದಾಗ್ಯದ ಅನ್ನೋ ಒಂದೇ ಕಾರಣಕ್ಕಾಗಿ ಅಂತ ಹೇಳ್ತಾ ಇದು ನಿಲ್ಲಬೇಕು. ಇದಕ್ಕೇನು ಮಾಡ್ಬೇಕಂದ್ರೆ ಮತದಾರನ ಎಚ್ಚರ ಆಗಬೇಕು ಅಂತ ಹೇಳ್ತಾ ಇದು ಇವತ್ತಿನ ಒಂದು ಡಿಸ್ಕಷನ್. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.